ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾವಿಲ್ಲಿ ಗಮನಿಸಿದಾಗೆ ಈ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಈ ಹಿಂದೆ ನೀಡಿರುವಂತಹ ಗಣ್ಯಾತಿ ತಮಿಳುನಾಡಿನವರೇ ಆಗಿರ್ಬೋದು, ಅವರ ಇಷ್ಟಾರ್ಥ ಈಡೇರಿದ ಬಳಿಕ ಇಲ್ಲಿಗೆ ಭೇಟಿ ಕೊಟ್ಟಿರುವಂಥ ಜಯಲಲಿತಾ ಆಗಿರ್ಬೋದು, ಇಳೆಯರಾಜ ಆಗಿರ್ಬೋದು, ಸಾಕಷ್ಟು ಇಲ್ಲಿ ಒಂದು ಕಾಣಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇವರು ಕೂಡ ಆ ರೀತಿಯಾಗಿ ಬಂದಿರ್ಬೋದಾ ಇವರು ಅಂತ? ಅದೇ ಇರ್ಬೋದು. ಅವರು ರಾಜಕೀಯವಾದಂಥ ಯಾವುದೇ ಸಂಕಲ್ಪ ಇಟ್ಟುಕೊಂಡು ಆ ಸಂಕಲ್ಪ ಸಿದ್ಧಿಯಾಗಿದೆ. ಅವರೀಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಹಿಂದಿನ 2 ಮುಖ್ಯಮಂತ್ರಿಗಳು ಕೂಡ ಆ ಸಂಕಲ್ಪದಿಂದ ಇಲ್ಲಿ ಬಂದಿರತಕ್ಕಂಥದ್ದು, ಸಮರ್ಪಣೆ ಮಾಡಿರುವಂಥದ್ದು. ಹಾಗೆ ಅದೇ ವಿಚಾರಗಳನ್ನು ಅವರು ತಿಳ್ಕೊಂಡು ಸಂಕಲ್ಪ ಮಾಡಿ ಬರ್ತಾ ಇದ್ದಿರ್ಬೋದು. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ. ಆದರೆ ಮುಖ್ಯಮಂತ್ರಿಗಳಾಗಿದ್ದರಿಂದ ಬರ್ತಾ ಇದ್ದಾರೆ, ಅದಂತೂ ನಿಜ. ಅಂದರೆ ಈಗ ಯಾವುದೇ ಒಂದು VIP ಅಥವಾ CM ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಬಂದ ಸಂದರ್ಭದಲ್ಲಿ ಅವರ ಫಾಲೋವರ್ಸ್ ಜಾಸ್ತಿ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇವರು ನಾಟಕಮ್ ಈಗ CM ಆಗಿರುವಂಥದ್ದು, ಇವರ ಫಾಲೋವರ್ಸ್ ಮುಂದಿನ ದಿನಗಳಲ್ಲಿ ಬರ್ಬೋದು. ಯಾವ ರೀತಿ ಸಂಖ್ಯೆಯಲ್ಲಿ ಏನಾದರೂ ಬದಲಾವಣೆ? ಅಲ್ಲ, ಸಂಖ್ಯೆಯಲ್ಲಿ ಬದಲಾವಣೆ ಆಗಬಹುದು. ಯಾಕಂದರೆ ಅವರವರ ಫಾಲೋವರ್ಸ್ ಏನಿರ್ತಾರೆ ಅವರು ಹೋದಂಥ ಪ್ರದೇಶದಲ್ಲಿ ವಿಶೇಷವಾಗಿ ಹೋಗುವಂಥದ್ದು ಅದು ಸಾಮಾನ್ಯ. ಅವರು ನಟರಾಗಿ ಇಲ್ಲಿ ಬರಲಿಲ್ಲ, CM ಆದಮೇಲೆ ಇದು ಮೊದಲನೇ ಸಲ ಬರ್ತಾ ಇರುವುದಂತ ಮಾಹಿತಿ ಇರ್ತಕ್ಕಂಥದ್ದು. ನಟನಾಗುವಕ್ಕಿಂತ ಮೊದಲೇ ಬಂದಿದ್ದಾರೋ ಗೊತ್ತಿಲ್ಲ, ಆದರೆ ನಟನಾದಾಗ ಬಂದಿಲ್ಲ ಅಂತೆ, ಈಗ ಬರ್ತಾ ಇದ್ದಾರೆ. ರಾಜಕೀಯವಾದಂಥ ವಿಶೇಷವಾದಂಥ ಸಂಕಲ್ಪ ಇಟ್ಟುಕೊಂಡಿದ್ದಾರೆ ಅವರು. ಹಾಗಾಗಿ ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅಂತ ಮಾಹಿತಿ. ಅಂದರೆ ದರ್ಶನ ಟೈಮಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇರುವಂಥದ್ದು. ಭಕ್ತರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಬರ್ತಾರೆ? ಭಕ್ತರಿಗೆ ಸಾಮಾನ್ಯ 1:15ಗೆ ಮಧ್ಯಾಹ್ನ ದರ್ಶನ ಸ್ಟಾಪ್ ಆಗ್ತದೆ, ನಿಲ್ಲಿಸ್ತಾರೆ. ಆದರೆ ಅವರು ಬಂದಾಗ ಸ್ವಲ್ಪ ಭಕ್ತರಿಗೆ ದರ್ಶನದ ಸೌಲಭ್ಯ ನಿಲ್ಲಿಸ್ತಾ ಇರುವುದರಿಂದ 2:30ವರೆಗೆ ಹೆಚ್ಚುವರಿ ದರ್ಶನದ ವಿಶೇಷತೆಯನ್ನು ಮ್ಯಾನೇಜ್ಮೆಂಟ್ ಅವರು ವಿಶೇಷವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆನಂತರ 2:30ಯಿಂದ 3:30ವರೆಗೆ ಅವರು ಹೋಗುವಲ್ಲಿವರೆಗೆ ದರ್ಶನದ ನಿರ್ಬಂಧ ಇರುತ್ತದೆ. ಅಲ್ಲಿವರೆಗೆ ಭಕ್ತಾದಿಗಳು ಸಹಕರಿಸಬೇಕು. ಯಾಕಂದರೆ ಸಂಜೆಯೆಲ್ಲ ಆದರೆ ಪೂಜೆಯ ಸಮಯ ಆಗಿರ್ತಿತ್ತು, ತುಂಬ ತೊಂದರೆ ಆಗ್ತಿತ್ತು. ಈ ಮಧ್ಯಾಹ್ನದ ಸಮಯ ಆಗಿರುವುದರಿಂದ ಅದು ಪೂಜೆ ನಡೀತಾ ಇರುವ ಸಮಯ ಅಲ್ಲ, ಮತ್ತು ಸ್ವಲ್ಪ ಭಕ್ತಾದಿಗಳು ಕಡಿಮೆ ಇರುವಂಥ ಸಮಯ ಅದು 3ರಿಂದ 5ರವರೆಗೆ. ಹಾಗಾಗಿ ಭಕ್ತಾದಿಗಳು ಬೆಳಿಗ್ಗೆನೇ ಅನೌನ್ಸ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಅವರು, ಸ್ವಲ್ಪ ಸಹಕರಿಸಬೇಕಂತೇಳಿ ದೇವಸ್ಥಾನದ ಪರವಾಗಿ ಕೇಳ್ಕೊಳ್ತಾರೆ. ಇದಿಷ್ಟು ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂಥ ರಾಮಚಂದ್ರ ಅಡಿಗಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್, TV9 ಉಡುಪಿ.